ಹಾಯ್ ಎವ್ರಿವನ್. ಇವತ್ತು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಮಾಡ್ತಾ ಇದ್ದೀನಿ. ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಅಂದರೆ ಫಸ್ಟ್ 2 ಗ್ರೂಪ್ಸ್ ಏನಿರುತ್ತಲ್ಲ ಅದು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಆಯಿತಾ. ಅದರಲ್ಲಿ ಹೈಡ್ರೋಜನ್ ಬಂದು ದಟ್ ಈಸ್ ದ ಸ್ಪೆಷಲ್ ಎಲಿಮೆಂಟ್. ಸೊ ಸೆಕೆಂಡ್ ಥರ್ಡ್ ಮೀನ್ಸ್ ಲಿಥಿಯಮ್, ಸೋಡಿಯಮ್ ಆ್ಯಂಡ್ ದೆನ್ ಪೊಟ್ಯಾಷಿಯಮ್, ರುಬಿಡಿಯಮ್, ಸ್ಟ್ರಾನ್ಷಿಯಮ್, ಫ್ರಾನ್ಷಿಯಮ್ ಇದೇನಿದೆಯೋ ಇದನ್ನು 6 ಎಲಿಮೆಂಟ್ಸ್ನ ಎಸ್ ಬ್ಲಾಕ್ ಅಂತ ತೊಗೊತಾರೆ ಆಯಿತಾ. ದಿಸ್ ಈಸ್ ಕಾಲ್ಡ್ ಫಸ್ಟ್ ಗ್ರೂಪ್ ಏನಿದೆಯೋ ದಟ್ ಈಸ್ ಕಾಲ್ಡ್ ಆಲ್ಕೈಲ್ ಮೆಟಲ್ ಅಂತ ಕರೀತಾರೆ. ಸೆಕೆಂಡ್ ಗ್ರೂಪ್ನ ಆಲ್ಕಲೈನ್ ಅರ್ತ್ ಮೆಟಲ್ ಅಂತ ಕರೀತಾರೆ. ಓಕೆ, ಇದರಲ್ಲಿ ಸಮ್ ನೋಟ್ಸ್ ಮಾಡಿದ್ದೀನಿ ಆಯಿತಾ. ಲಾಸ್ಟ್ ಆರ್ಬಿಟಲ್ ಪೀರಿಯೋಡಿಕ್ ಟೇಬಲ್ಗೆ ಹೋಗೋದು ಎಂಟರ್ಸ್ ದಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ದಟ್ ಈಸ್ ಕಾಲ್ಡ್ ಎಸ್ ಬ್ಲಾಕ್ ಅಂತ ಹೇಳ್ತಾರೆ ಆಯಿತಾ. ನೆಕ್ಸ್ಟು ಆಲ್ಕೈಲ್ ಮೆಟಲ್ಸ್ ಅಂತ ಅಂದರೆ ಏನಂತ ಹೇಳಿದೆ, ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಅಂದರೆ ಏನಂತ ಹೇಳಿದೆ ಆಯಿತಾ. ನೆಕ್ಸ್ಟು ಸೋಡಿಯಮ್ ಅಂತ ಅಂದರೆ ದಟ್ ಈಸ್ ಕಾಮನ್ ಸಾಲ್ಟ್ ಆಗಿರ್ಬೋದು, ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ ಅದಕ್ಕೆ ಯೂಸ್ ಮಾಡುವಂಥದ್ದು ಸೋಡಿಯಮ್ ದಟ್ ಈಸ್ ಆಯಿತಾ. ನೆಕ್ಸ್ಟು ಗ್ರೂಪ್ ಒನ್ ಅಲ್ಲಿ 6 ಎಲಿಮೆಂಟ್ಸ್ ಬರುತ್ತೆ ಆಯಿತಾ. ಅದನ್ನು ಲೈಕ್ ಲೀನಾಕಿ, ರೂಬಿಸಿ, ಫ್ರೆಂಡ್ಶಿಪ್ ಈ ಥರ ಶಾರ್ಟ್ ಫಾರ್ಮಲ್ಲಿ ಜ್ಞಾಪಕ ಇಟ್ಕೋಬೋದು. ನೆಕ್ಸ್ಟು ಆಲ್ಕೈಲ್ ಮೆಟಲ್ಸಲ್ಲಿ ದಟ್ ಈಸ್ ಮೋಸ್ಟ್ ಅಬ್ಯೂಡೆಂಟ್ ಯಾವುದು ಅಂತ ಅಂದರೆ ಸೋಡಿಯಮ್ ಮತ್ತು ಪೊಟ್ಯಾಷಿಯಮ್ ಆಯಿತಾ. ಸೋಡಿಯಮ್ ಸೆಕೆಂಡ್ ಮತ್ತು ಥರ್ಡ್ ಎಲಿಮೆಂಟ್ ಏನಿದೆಯೋ ದಟ್ ಈಸ್ ಕಾಲ್ಡ್ ಸೋಡಿಯಮ್ ಮತ್ತು ಪೊಟ್ಯಾಷಿಯಮ್ ದಟ್ ಈಸ್ ಮೋಸ್ಟ್ ಅಬ್ಯೂಡೆಂಟ್ ಆಗಿರುತ್ತೆ. ಮತ್ತು ಲಿಥಿಯಮ್ಮು, ರುಬಿಡಿಯಮ್ಮು, ಸ್ಟ್ರಾನ್ಷಿಯಮ್ ದಟ್ ಈಸ್ ಲೋಯರ್ ಅಬ್ಯೂಡೆನ್ಸ್ ಇರುತ್ತೆ. ಮತ್ತು ಫ್ರಾನ್ಷಿಯಮ್ಮು ದಟ್ ಈಸ್ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ ಆಗಿರುತ್ತೆ. ಮತ್ತು ಗ್ರೂಪ್ 2 ಅಲ್ಲಿ ಬಂತು ಅಂತ ಅಂದರೆ ದಿಸ್ ಆರ್ ದಿ ಗ್ರೂಪ್ 2 ಎಲಿಮೆಂಟ್ಸ್ ದಟ್ ಈಸ್ ಆಲ್ಕೈಲ್ ಅರ್ತ್ ಮೆಟಲ್ಸ್ಗೆ ಬರುತ್ತೆ ಆಯಿತಾ. ನೆಕ್ಸ್ಟು ಜಸ್ಟ್ ಅ ಮಿನಿಟ್. ಇಲ್ಲಿ ನೋಡ್ಬೋದು ಮೆಗ್ನೀಷಿಯಮ್, ಕ್ಯಾಲ್ಶಿಯಮ್ ಸೆಕೆಂಡ್ ಆಲ್ಕೈಲ್ ಅರ್ತ್ ಮೆಟಲಲ್ಲಿ ಅಬ್ಯೂಡೆಂಟ್ ಯಾವುದು ಅಂತಂದರೆ ಮೆಗ್ನೀಷಿಯಮ್, ಕ್ಯಾಲ್ಶಿಯಮ್ ದಟ್ ಈಸ್ ದಿ ಅಬ್ಯೂಡೆಂಟ್ ಆಗಿರುತ್ತೆ. ಮತ್ತು ಸ್ಟ್ರಾನ್ಷಿಯಮ್, ಬೇರಿಯಮ್ ದಟ್ ಈಸ್ ಲೆಸ್ ಅಬ್ಯೂಡೆಂಟ್ ಕಂಪ್ಯಾರಿಟಿವ್ಲಿ. ಅದಕ್ಕೆ ಕಂಪೇರ್ ಮಾಡಿದರೆ ಸ್ಟ್ರಾನ್ಷಿಯಮ್ ಮತ್ತು ಬೇರಿಯಮ್ಮು ಲೆಸ್ ಅಬ್ಯೂಡೆಂಟ್ ಆಗಿರುತ್ತೆ. ನಾನು ಹೇಳ್ತಿರೋದು ಆಲ್ಕೈಲ್ ಅರ್ತ್ ಮೆಟಲ್ಸಲ್ಲಿ ಆಯಿತಾ. ನೆಕ್ಸ್ಟು ಡಯಾಗ್ನಲ್ ರಿಲೇಷನ್ಶಿಪ್ ಅಂತ ಬರುತ್ತೆ. ಡಯಾಗ್ನಲ್ ರಿಲೇಷನ್ಶಿಪ್ ಅಂತ ಅಂದರೆ ಸಿಮಿಲ್ಯಾರಿಟಿ ಇರುವಂಥದ್ದು, ಲೈಕ್ ಅಯಾನಿಕ್ ಸೈಜಸಲ್ಲಿ, ಚಾರ್ಜಸಲ್ಲಿ ಸಿಮಿಲ್ಯಾರಿಟಿ ಇರೋದು ಅದನ್ನು ಡಯಾಗ್ನಲ್ ರಿಲೇಷನ್ಶಿಪ್ ಅಂತಾರೆ. ಲೀಥಿಯಮ್ಮು ಮತ್ತು ಮೆಗ್ನೀಷಿಯಮ್ಮು ಮೀನ್ಸ್ ಸೆಕೆಂಡ್ ಆ್ಯಂಡ್ ಥರ್ಡ್ ಗ್ರೂಪಲ್ಲಿ ಡಯಾಗ್ನಲ್ ರಿಲೇಷನ್ಶಿಪ್ ಅಂತ ಬಂತು ಅಂದರೆ ಲೀಥಿಯಮ್ ಮತ್ತು ಮೆಗ್ನೀಷಿಯಮ್ಮು ಡಯಾಗ್ನಲ್ ರಿಲೇಷನ್ಶಿಪ್ ಆ ಥರ. ನೆಕ್ಸ್ಟು ಅನಮೋಲಸ್ ಬಿಹೇವಿಯರ್ ಆಫ್ ಹೆಡ್ ಎಲಿಮೆಂಟ್ ಅದು ಹೈಡ್ರೋಜನ್ ಆ್ಯಂಡ್ ಹೀಲಿಯಮ್ ನ ಇಗ್ನೋರ್ ಮಾಡಿದ್ದೀವಿ ಇದರಲ್ಲಿ ಆಯಿತಾ. ಲೀಥಿಯಮ್ ಮತ್ತು ಬೆರಿಲಿಯಮ್ದು ಅನಮೋಲಸ್ ಬಿಹೇವಿಯರ್ನ ತೊಗೊಂಡ್ರೆ ಅನಮೋಲಿಯಸ್ ಬಿಹೇವಿಯರ್ ಇಸ್ ಡ್ಯೂ ಟು ಸ್ಮಾಲ್ ಸೈಜ್ ಆಫ್ ಆಟಮ್. ಓಕೆ, ಲಿಥಿಯಮ್ ಮತ್ತು ಬೆರಿಲಿಯಮ್ ದಟ್ ಈಸ್ ಸ್ಮಾಲ್ ಆಟಮ್ ಇದೆ ಕಂಪೇರ್ಡ್ ಟು ಬೇರೆದಕ್ಕೆ. ಅದಕ್ಕೆ ಮೀನ್ಸ್ ಆ ಗ್ರೂಪಿನ ಎಲಿಮೆಂಟ್ಸಲ್ಲಿ ನೋಡೋದಾದರೆ ಲಿಥಿಯಮ್ ಮತ್ತು ಬೆರಿಲಿಯಮು ಸ್ಮಾಲ್ ಸೈಜ್ ಆಫ್ ಆಟಮ್ ಇದೆ. ಅಯನೈಸೇಷನ್ ಎಂಥಾಲ್ಪಿ ಇರುತ್ತೆ ಮತ್ತು ಎಲೆಕ್ಟ್ರೋನೆಗೆಟಿವಿಟಿ ಇರುತ್ತೆ. ಆಬ್ಸೆನ್ಸ್ ಆಫ್ ವೇಕೆಂಟ್ ಡಿ ಇರುತ್ತೆ. ನೆಕ್ಸ್ಟು ಆರ್ಬಿಟಲ್ಸ್ ಇನ್ ವೇಕೆಂಟ್ ಡಿ, ಆರ್ಬಿಟಲ್ಸ್ ಇನ್ ವೇಲೆನ್ಸ್ ಶೆಲ್. ಓಕೆ, ದಿಸ್ ಆರ್ ದಿ ಅನಮೋಲಸ್ ಪ್ರಾಪರ್ಟಿ ಆಫ್ ಲಿಥಿಯಮ್ ಮತ್ತು ಬೆರಿಲಿಯಮ್ದು. ನೆಕ್ಸ್ಟು ಪೀರಿಯೋಡಿಕ್ ಟೇಬಲ್ ಟ್ರೆಂಡ್ಸ್ ನೋಡ್ಕೋಬೋದು ನೀವು ಇಲ್ಲಿ ಬೇಕಿದ್ರೆ. ಅಂದರೆ ಲೆಫ್ಟ್ ಟು ರೈಟ್ ಪೀರಿಯೋಡಿಕ್ ಟೇಬಲಲ್ಲಿ ಹೋಗ್ತಿದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅಯನೈಸೇಷನ್ ಎನರ್ಜಿ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಎಲೆಕ್ಟ್ರಾನು ಮೀನ್ಸ್ ಇಲ್ಲಿ ಅದೇ ಥರ ಅಟಾಮಿಕ್ ರೇಡಿಯಸ್ ನೋಡ್ತಿರ್ಬೋದು ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಡೌನ್ ದಿ ಗ್ರೂಪ್ ಆ ಥರ ನೋಡ್ಕೋಬೋದು ಇಲ್ಲಿ. ನೆಕ್ಸ್ಟ್ ಒನ್ Group 1 and 2. Group 1 and 2, the alkyl metals show regular trends in their physical and chemical properties ಅಲ್ಲಿ ಲೈಕ್ ಟ್ರೆಂಡ್ಸ್ ವೇರಿ ಆಗ್ತಾನೆ ಇರುತ್ತೆ. ಓಕೆ, ಈಗ ಗ್ರೂಪ್ 1ಅಲ್ಲಿ ನೋಡ್ಕೊಂಡು ಬರೋದಾದರೆ ದಟ್ ಈಸ್ ಲಿಥಿಯಮ್, ಸೋಡಿಯಮ್, ಪೊಟ್ಯಾಷಿಯಮ್, ರುಬಿಡಿಯಮ್, ಸ್ಟ್ರಾನ್ಷಿಯಮ್, ಫ್ರಾನ್ಷಿಯಮ್ ಇದೆ ಆಯಿತಾ. ಇದರಲ್ಲಿ ದಟ್ ಈಸ್ ಮಾಮೂಲಿ NS1 ಅಂತ ಆಯಿತಾ. ಇಲ್ಲಿ ನೀವು ಆರಾಮಾಗಿ ನೋಡ್ಕೋಬೋದು. ಅಂದರೆ ದಟ್ ಈಸ್ ಲಿಥಿಯಮ್ಗೆ 3 ಅಲ್ವಾ, 1s2 2s1 ಅಂತ 2s1ಇಂದ ಎಂಡ್ ಆಗ್ತಿದೆ ಇದು. ನೆಕ್ಸ್ಟ್ ಸೋಡಿಯಮ್ ಬಂದರೆ 3s1, ಅದೇ ಥರ 4s1, 5s1, ನೆಕ್ಸ್ಟ್ 6s1 ಆಮೇಲೆ 7s1 ಈ ಥರ ಎಂಡ್ ಆಗುತ್ತೆ. ಸೊ ಇದು ಈಸಿ ಮೆಥಡ್ ನಿಮಗೆ ಜ್ಞಾಪಕ ಇಟ್ಕೊಳೋಕ್ಕೆ.
ನೆಕ್ಸ್ಟ್ ಅದೇ ಥರ ಅಟಾಮಿಕ್ ಆ್ಯಂಡ್ ಅಯಾನಿಕ್ ರೇಡಿಯೈ ಬಂದರೆ ದ ಅಟಾಮಿಕ್ ಆ್ಯಂಡ್ ಅಯಾನಿಕ್ ರೇಡಿಯೈ ಆಫ್ ಆಲ್ಕೈಲ್ ಮೆಟಲ್ ಇನ್ಕ್ರೀಸಸ್ ಆನ್ ಮೂವಿಂಗ್ ಡೌನ್ ದಿ ಗ್ರೂಪ್. ಇವಾಗ ಏನು ಲೀಥಿಯಮ್ಮಿಂದ ಫ್ರಾನ್ಶಿಯಮಿಗೆ ಬರ್ತೀವಿ. ಓಕೆ, ಲೀಥಿಯಮ್ಮಿಂದ ಫ್ರಾನ್ಶಿಯಮಿಗೆ ಬರಬೇಕಾದ್ರೆ ಅಟಾಮಿಕ್ ಆ್ಯಂಡ್ ಅಯಾನಿಕ್ ಇನ್ಕ್ರೀಸಸ್ ಆಗ್ತಿದೆ, ಡೌನ್ ದಿ ಗ್ರೂಪ್ ಇನ್ಕ್ರೀಸಸ್ ಆಗ್ತಿದೆ. ಆಯಿತಾ, ದಟ್ ಈಸ್ ದಿ ಮೇನ್ ಥಿಂಗ್, ಜ್ಞಾಪಕ ಇಟ್ಕೋಬೇಕು. ನೆಕ್ಸ್ಟು ಎನ್ ವ್ಯಾಲ್ಯೂ ಏನಾಗ್ತಿದೆ, ಜಾಸ್ತಿ ಆಗ್ತಿದೆ. ಆಯಿತಾ, ಡೌನ್ ದಿ ಗ್ರೂಪ್ ಎನ್ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ದಟ್ ಮೀನ್ಸ್ ಲೀಥಿಯಮ್ಗೆ 2s1 ಇದೆ, ಸೋಡಿಯಮ್ಗೆ 3s1 ಇದೆ. ದಟ್ ಮೀನ್ಸ್ ಇನ್ಕ್ರೀಸ್ ಆಗ್ತಾ ಬರ್ತಿದೆ ಅಲ್ವಾ, ಆ ಥರ. ನೆಕ್ಸ್ಟು ಅಯನೈಸೇಷನ್ ಎಂಥಾಲ್ಪಿನೂ ಕೂಡ ಡೌನ್ ದಿ ಗ್ರೂಪ್ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಾ ಅಯನೈಸೇಷನ್ ಎಂಥಾಲ್ಪಿ ಡೌನ್ ದಿ ಗ್ರೂಪ್ ಡಿಕ್ರೀಸ್ ಆಗ್ತಾ ಬರ್ತಿದೆ. ಆಯಿತಾ, ನೆಕ್ಸ್ಟು ಹೈಡ್ರೇಷನ್ ಎಂಥಾಲ್ಪಿ ಬರುತ್ತೆ, is the energy released when 1 mole of substances is dissolved into large amount of water. Okay, 1 mole of substances like large amount of water ಒಳಗೆ ಡಿಸಾಲ್ವ್ ಮಾಡ್ತೀವಿ, ಆವಾಗ ಅಲ್ಲಿ ಒಂದು ಎನರ್ಜಿ ರಿಲೀಸ್ಡ್ ಆಗೋದನ್ನ ಹೈಡ್ರೇಷನ್ ಎಂಥಾಲ್ಪಿ ಅಂತ ಕರಿತೀವಿ. ಆಯಿತಾ, ಎನರ್ಜಿ ಇಸ್ ರಿಲೀಸ್ಡ್ ಹ್ಯಾಸ್ ಅಟ್ರಾಕ್ಟೆಡ್ ಬಾಂಡ್ಸ್ ಆ್ಯಂಡ್ ಬೀಯಿಂಗ್ ಫಾರ್ಮಡ್. ನೆಕ್ಸ್ಟ್ ಒನ್, ಹೈಡ್ರೇಷನ್ ಎಂಥಾಲ್ಪಿ ಇಸ್ ಆಲ್ವೇಸ್ ನೆಗೆಟಿವ್. ಹೈಡ್ರೇಷನ್ ಎಂಥಾಲ್ಪಿ ಯಾವಾಗಲೂ ಕೂಡ ದಟ್ ಈಸ್ ನೆಗೆಟಿವ್ ಆಗಿರುತ್ತೆ. ನೆಕ್ಸ್ಟ್, ಸ್ಮಾಲರ್ ಇನ್ ದಿ ಅಯಾನ್ ಮೋರ್ ಈಸ್ ಎಕ್ಸ್ಟೆಂಡೆಡ್ ಆಫ್ ಹೈಡ್ರೇಷನ್. ಸ್ಮಾಲರ್ ಇನ್ ದಿ ಅಯಾನ್ ಮೋರ್ ಇಸ್ ದಿ ಎಕ್ಸ್ಟೆಂಡ್ ಮೀನ್ಸ್ ಸ್ಮಾಲರ್ ಅಯಾನ್ ಆಗಿದ್ದರೆ ಹೈಡ್ರೇಷನ್ ಏನಾಗಿರುತ್ತೆ, ತುಂಬ ಎಕ್ಸ್ಟೆಂಡ್ ಆಗಿರುತ್ತೆ, ಆ ಥರ. ಆಯಿತಾ, ನೆಕ್ಸ್ಟು ಸ್ಮಾಲರ್ ಅಯಾನ್ ಹೈಯರ್ ಚಾರ್ಜರ್ ಡೆನ್ಸಿಟಿ. ಸ್ಮಾಲರ್ ಅಯಾನ್ ಇತ್ತು ಅಂತಂದರೆ ಹೈಯರ್ ಚಾರ್ಜರ್ ಡೆನ್ಸಿಟಿ ಇರುತ್ತೆ, ಡೆನ್ಸಿಟಿ ಜಾಸ್ತಿ ಇರುತ್ತೆ ಅಂತ. ಮೋರ್ ಈಸ್ ಅಟ್ರಾಕ್ಷನ್ ಬಿಟ್ವೀನ್ ಅಯಾನ್ ಆ್ಯಂಡ್ ವಾಟರ್ ಪೋಲಾರ್ ಎಂಡ್. ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ ಯಾವುದ್ರ ಮಧ್ಯೆ, ವಾಟರ್ ಪೋಲಾರ್ ಎಂಡ್ ಮತ್ತು ಅಯಾನ್ ಮಧ್ಯ ಜಾಸ್ತಿ ಹೈಯರ್ ಚಾರ್ಜ್ ಡೆನ್ಸಿಟಿ ಇರುತ್ತೆ. ಸ್ಮಾಲರ್ ಅಯಾನ್ ಮೋರ್ ಈಸ್ ಎಕ್ಸ್ಟ್ಯಾಂಡೆಡ್ ಆಫ್ ಹೈಬ್ರೇಷನ್. ನೆಕ್ಸ್ಟು ಡೌನ್ ದಿ ಗ್ರೂಪ್ ಅಯಾನ್ ಸೈಜ್ ಇನ್ಕ್ರೀಸಸ್. ಡೌನ್ ದಿ ಗ್ರೂಪ್ ಮೇಲಿಂದ ಕೆಳಗೆ ಬರ್ತಿದ್ದೀವಿ ಅಂತಂದರೆ ಅಯಾನ್ ಸೈಜ್ ಏನಾಗ್ತದೆ, ಇನ್ಕ್ರೀಸಸ್ ಆಗ್ತದೆ. ಮತ್ತು ಡೌನ್ ದಿ ಗ್ರೂಪ್ ಹೈಡ್ರೇಷನ್ ಎಂಥಾಲ್ಪಿ ಡಿಕ್ರೀಸಸ್. ಅಯಾನು ಇನ್ಕ್ರೀಸಸ್ ಆಗ್ತದೆ, ಬಟ್ ಹೈಡ್ರೇಷನ್ ಎಂಥಾಲ್ಪಿ ದಟ್ ಈಸ್ ಡಿಕ್ರೀಸ್ ಆಗ್ತಾ ಇದೆ. ಆಯಿತಾ, ನೆಕ್ಸ್ಟು ಪ್ರಾಪರ್ಟಿ. ಮತ್ತು ನಾನು ಆವಾಗಲೇ ಹೇಳ್ದಂಗೆ ಪ್ರಾಪರ್ಟಿ ಆಫ್ ಹೈಡ್ರೇಷನ್ ಅಂತಂದರೆ ನೆಗೆಟಿವಲ್ಲಿ ಇರುತ್ತಲ್ವ, ಸೊ ಅದ್ರ ವ್ಯಾಲ್ಯೂಸ್ ಕೂಡ ನೆಗೆಟಿವ್ ಇರುತ್ತೆ. ಡೌನ್ ದಿ ಗ್ರೂಪ್ ಏನಾಗ್ತದೆ, ದಟ್ ಈಸ್ ಕಮ್ಮಿ ವ್ಯಾಲ್ಯೂ ಆಗ್ತಿದೆ, ಮತ್ತು ಅದನ್ನು ನೆಗೆಟಿವ್ ವ್ಯಾಲ್ಯೂಸಲ್ಲಿ ಕೊಟ್ಟಿದ್ದಾರೆ. ಲೈಕ್ -560, -406, -330 ಆ ಥರ ಕೊಟ್ಟಿದ್ದಾರೆ. ನೆಕ್ಸ್ಟು ಮೆಟಾಲಿಕ್ ಕ್ಯಾರೆಕ್ಟರ್ಸ್ ಇನ್ಕ್ರೀಸಸ್ ಡೌನ್ ದಿ ಗ್ರೂಪ್. ಮೆಟಾಲಿಕ್ ಕ್ಯಾರೆಕ್ಟರ್ಸ್ ಏನಾಗ್ತದೆ, ಇನ್ಕ್ರೀಸಸ್ ಆಗ್ತಿದೆ. ಆಯಿತಾ, ಅಂದರೆ ಇವಾಗ ಲೀಥಿಯಮ್ದು ಮೆಟಾಲಿಕ್ ಕ್ಯಾರೆಕ್ಟರು ಕಮ್ಮಿ ಇರುತ್ತೆ ಕಂಪೇರಿಡ್ ಟು ಸೋಡಿಯಮ್ಗೆ, ಮತ್ತು ಸೋಡಿಯಮ್ದು ಕಮ್ಮಿ ಇರುತ್ತೆ ಕಂಪೇರಿಡ್ ಟು ಪೊಟ್ಯಾಷಿಯಮ್. ಹಂಗಂತ ಅಂದರೆ ಇನ್ಕ್ರೀಸ್ ಆಗ್ತಾ ಬರ್ತಿದೆ ಡೌನ್ ದಿ ಗ್ರೂಪ್. ಓಕೆ, ನೆಕ್ಸ್ಟು ಮೆಟಾಲಿಕ್ ಕ್ಯಾರೆಕ್ಟರ್ ಟೆಂಡೆನ್ಸಿ ಟು ಲಾಸ್ ಎಲೆಕ್ಟ್ರಾನ್. ಮೆಟಾಲಿಕ್ ಕ್ಯಾರೆಕ್ಟರ್ದು ಏನಾಗ್ತಿದೆ, ಟೆಂಡೆನ್ಸಿ ಲಾಸ್ ಎಲೆಕ್ಟ್ರಾನ್ ಆಗ್ತಿದೆ ಅಂತಂದರೆ ಅದು ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ಅಂದರೆ ಎಲೆಕ್ಟ್ರಾನ್ನ ಕೊಡೋದಲ್ವಾ, ಸೊ ಅದಕ್ಕೆ ಲಾಸ್ ಎಲೆಕ್ಟ್ರಾನ್ ಆಗ್ತದೆ. ಆ್ಯಸ್ ವಿ ಗೋ ಡೌನ್ ಟೆಂಡೆನ್ಸಿ ಟು ಲಾಸ್ ಎಲೆಕ್ಟ್ರಾನ್ ಇನ್ಕ್ರೀಸಸ್. ಹಾಗೆ ಮೀನ್ಸ್ ಕಮ್ಮಿ ಡೌನ್ಗೆ ಹೋಗ್ತಿದ್ರೆ, ಡೌನ್ವರ್ಡ್ಸ್ಗೆ ಹೋಗ್ತಿದ್ರೆ ಎಲೆಕ್ಟ್ರಾನ್ಸು ಲಾಸ್ ಆಗೋದು ಏನಾಗ್ತಿದೆ, ಅದೇ ಥರ ಇನ್ಕ್ರೀಸ್ ಆಗ್ತಿದೆ. ಗ್ರೇಟರ್ ದಿ ಸೈಜ್ ಈಸಿಯರ್ ಇಟ್ ಈಸ್ ಲಾಸ್ ಎಲೆಕ್ಟ್ರಾನ್. ಗ್ರೇಟರ್ ದಿ ಸೈಜ್ ಜಾಸ್ತಿ ಇದ್ದಂಗೆ ಎಲೆಕ್ಟ್ರಾನು ಈಸಿಯಾಗಿ ಲಾಸ್ ಮಾಡ್ಕೋಬೋದು. ಆಲ್ಕೈಲ್ ಮೆಟಲ್ಸ್ ಟರ್ನ್ಸ್ ಫ್ಲೇಮ್ ಕಲರ್. ಈಗ ಆಲ್ಕೈಲ್ ಮೆಟಲ್ಸ್ದು ಫ್ಲೇಮ್ ಕಲರ್ನ ನೋಡೋಣ. ಆಯಿತಾ, ಫ್ಲೇಮ್ ಕಲರ್ ಇದರಲ್ಲಿ ಇಂಪಾರ್ಟೆಂಟ್ ಇಲ್ಲಿ ನೋಡ್ಬೋದು, ದಟ್ ಈಸ್ ಲೀಥಿಯಮ್ಗೆ ಅದಕ್ಕಿಂತ ಮುಂಚೆ ಇದು ನೋಡೋಣ. ಆಲ್ಕೈಲ್ ಮೆಟಲ್ಸ್ ಹ್ಯಾವ್ ವೆರಿ ಲೋ ವ್ಯಾಲ್ಯೂ ಆಫ್ ಅಯನೈಸೇಷನ್ ಎನರ್ಜಿ. ಲೋ ವ್ಯಾಲ್ಯೂ ಆಫ್ ಅಯನೈಸೇಷನ್ ಎನರ್ಜಿ ದಟ್ ಈಸ್ ಲೋ ವ್ಯಾಲ್ಯೂ ಆಗುತ್ತೆ. ಸೊ ದಟ್ ಈಸ್ ಫ್ಲೇಮ್ ಟೆಸ್ಟು ಎಲ್ಲದಕ್ಕೂ ಕೂಡ ಬೇಗನೆ ಏನಾಗುತ್ತೆ, ಎಕ್ಸೈಟೆಡ್ ಆಗುತ್ತೆ ಮತ್ತು ಇಂಪಾರ್ಟ್ ಆಗುತ್ತೆ. ಲೀಥಿಯಮ್ಗೆ ಕ್ರಿಸೋಮ್ ರೆಡ್. ಆಯಿತಾ, ದಟ್ ಈಸ್ ಲೀಥಿಯಮ್ ಫ್ಲೇಮ್ ಕಲರ್ ಯಾವುದು ಅಂತ ಕೇಳ್ತಾರೆ. ಸೊ ಕ್ರಿಸೋಮ್ ರೆಡ್. ಆ್ಯಂಡ್ ಸೋಡಿಯಮ್ದು ಯೆಲ್ಲೋ, ಆ್ಯಂಡ್ ಪೊಟ್ಯಾಷಿಯಮ್ದು ವೈಲೆಟ್, ರುಬಿಡಿಯಮ್ದು ರೆಡ್ ವೈಲೆಟ್, ಆ್ಯಂಡ್ ದೆನ್ ಸೀಸಿಯಮ್ದು ಬ್ಲೂ. ಓಕೆ, ಎಲ್ಲದಕ್ಕೂ ಡಿಫರೆಂಟ್ ಫ್ಲೇಮ್ ಕಲರ್ಸ್ ಇರುತ್ತೆ.
ಆ್ಯಂಡ್ ನೆಕ್ಸ್ಟ್ ಡೆನ್ಸಿಟಿ, ಅದು ಮಾಮೂಲಿ ಅಲ್ವಾ. ಡೆನ್ಸಿಟಿ ಅಂತಂದರೆ ಮಾಸ್ ಬೈ ವಾಲ್ಯೂಮ್, ದಟ್ ಈಸ್ ದಿ ಫಾರ್ಮುಲಾ. ಆ ಥರ ಮೀನ್ಸ್ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟಿಗೆ ಬರೋದಾದರೆ ದಟ್ ಈಸ್ ಆಲ್ಕೈಲ್ ಮೆಟಲ್ಸ್ ಹ್ಯಾವ್ ಲೋ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್, ಆಯಿತಾ. ಆಲ್ಕೈಲ್ ಮೆಟಲ್ಸಲ್ಲಿ ಕಮ್ಮಿ ಇರುತ್ತೆ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಇಟ್ ಡಿಕ್ರೀಸಸ್ ಆನ್ ಗೋಯಿಂಗ್ ಡೌನ್ ದಿ ಗ್ರೂಪ್. ಕೆಳಗಡೆ ಹೋಗ್ತಾ ಅಂದರೆ ಗ್ರೂಪ್ ಕೆಳಗಡೆ ಹೋಗ್ತಾ ಏನಾಗುತ್ತೆ, ಡಿಕ್ರೀಸಸ್ ಆಗುತ್ತೆ. ಆದರೆ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ, ಇನ್ಕ್ರೀಸಸ್ ಆಗುತ್ತೆ. ಲಾರ್ಜರ್ ಅಯಾನ್ಸ್, ಇವಾಗ ಲಾರ್ಜರ್ ಅಯಾನ್ಸ್ ಇತ್ತು ಅಂದರೆ ದಟ್ ಈಸ್ ಸಿಂಪಲ್, ಆಪೋಸಿಟಾಗಿ ಬರಿಬೇಕು. ಸ್ಮಾಲ್ ಚಾರ್ಜ್ ಡೆನ್ಸಿಟಿ ಇದೆ, ಹಾಗೆ ಲೆಸರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಇಂಟ್ರಾಕ್ಷನ್ ಇದೆ, ವೀಕರ್ ಬಾಂಡ್, ಲೆಸ್ ಸ್ಟೇಬಲ್ ಇದೆ, ಲೋವರ್ ಮೆಲ್ಟಿಂಗ್ ಪಾಯಿಂಟ್ ಇದೆ. ಅದೇ ಥರ ಸ್ಮಾಲರ್ ಅಯಾನ್ಸ್ ಅಂತಂದರೆ ಅದಕ್ಕೂ ಕೂಡ ಆಪೋಸಿಟಾಗಿ ಬರಿಬೇಕು. ಹೈಯರ್ ಚಾರ್ಜ್ ಡೆನ್ಸಿಟಿ ಫಾರ್ಮ್ ಸ್ಟ್ರಾಂಗರ್ ಅಯಾನಿಕ್ ಬಾಂಡ್ಸ್, ಕ್ಲೋಸರ್ ದಿ ಅಯಾನ್ ಸ್ಟ್ರಾಂಗರ್ ದಿ ಬಾಂಡ್, ಹೈಯರ್ ಮೆಲ್ಟಿಂಗ್ ಪಾಯಿಂಟ್. ಅದೇ ಥರ ಮೆಲ್ಟಿಂಗ್ ಪಾಯಿಂಟ್ ಡಿಕ್ರೀಸಸ್ ಆನ್ ಗೋಯಿಂಗ್ ಡೌನ್ ಇನ್ ದಿ ಗ್ರೂಪ್ ಸಿನ್ಸ್ ಅಯೋನಿಕ್ ರೇಡಿಯಸ್ ಇನ್ಕ್ರೀಸಸ್. ಅದನ್ನೇ ಹೇಳ್ತಾರೆ, ಮೆಲ್ಟಿಂಗ್ ಪಾಯಿಂಟು ಡಿಕ್ರೀಸಸ್ ಆಗ್ತಾ ಹೋಗ್ತಾ ಇದೆ ಡೌನ್ ದಿ ಗ್ರೂಪ್ ಹೋಗ್ತಾ, ಅಯೋನಿಕ್ ರೇಡಿಯಸ್ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಹಾಗೆ ಮೆಟಾಲಿಕ್ ಕ್ಯಾರೆಕ್ಟರು ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಹಾಗೆ ಸಾಫ್ಟ್ನೆಸ್ ಆಫ್ ದಿ ಮೆಲ್ಟಿಂಗ್ ಪಾಯಿಂಟ್ ಜಸ್ಟ್ ಸಿಂಪಲ್ಲಾಗಿ ಜ್ಞಾಪಕ ಇಟ್ಕೋಬೋದು. ಮೆಲ್ಟಿಂಗ್ ಪಾಯಿಂಟ್ ಡಿಕ್ರೀಸಸ್ ಆಗ್ತಿದೆ ಅಂದರೆ ಸಾಫ್ಟ್ನೆಸ್ಸು ಏನಾಗ್ತಿದೆ, ದಟ್ ಈಸ್ ಆಲ್ಸೋ ಡಿಕ್ರೀಸ್ ಆಗ್ತಿದೆ, ಆಯಿತಾ. ಡೌನ್ ದಿ ಗ್ರೂಪ್ ಡಿಕ್ರೀಸಸ್ ಆಗ್ತಿದೆ, ಇನ್ಕ್ರೀಸಸ್ ಆಗ್ತದೆ. ಮೆಲ್ಟಿಂಗ್ ಪಾಯಿಂಟ್ ಡಿಕ್ರೀಸಸ್ ಆಗ್ತಿದೆ ಅಂತಂದರೆ ಸಾಫ್ಟ್ನೆಸ್ಸು ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ, ಸಾಫ್ಟ್ನೆಸ್ ಇನ್ಕ್ರೀಸಸ್ ಡೌನ್ ದಿ ಗ್ರೂಪ್. ಅಟಾಮಿಕ್ ಸೈಜ್ ಇನ್ಕ್ರೀಸಸ್ ಡೌನ್ ದಿ ಗ್ರೂಪ್ ಡ್ಯೂ ಟು ಲಾರ್ಜ್ ಅಟಾಮಿಕ್ ಸೈಜ್. ಕ್ಲೋಸ್ ಪ್ಯಾಕಿಂಗ್ ಇಸ್ ಲೆಸ್. ತುಂಬ ಅಟಾಮಿಕ್ ಸೈಜ್ ತುಂಬ ಲಾರ್ಜ್ ಆಗಿರೋದ್ರಿಂದ ಕ್ಲೋಸ್ ಪ್ಯಾಕಿಂಗ್ ಏನಾಗುತ್ತೆ, ಲೆಸ್ ಆಗುತ್ತೆ. ನೆಕ್ಸ್ಟ್ ಥಿಂಗ್, alkyl metals are very reactive as they have low ionization energy. Alkyl metals are very reactive, ಮೀನ್ಸ್ ಆಲ್ಕೈಲ್ ಮೆಟಲ್ಸು ಎಲ್ಲರ ಜೊತೆ ಬೇಗ ರಿಯಾಕ್ಟ್ ಆಗುವಂಥದ್ದು. ಆ್ಯಸ್ ದೇ ಹ್ಯಾವ್ ಲೋ ಅಯನೈಸೇಷನ್ ಎನರ್ಜಿ ಇರುತ್ತೆ, ಆಯಿತಾ. ನೆಕ್ಸ್ಟು ಕಾಂಪೊನೆಂಟ್ಸ್ ಫಾರ್ಮಡ್ ಬೈ ಆಲ್ಕೈಲ್ ಮೆಟಲ್ ಆರ್ ಜನರಲಿ ಕಲರ್ಲೆಸ್ ಆ್ಯಂಡ್ ಡಯಾಮ್ಯಾಗ್ನೆಟಿಕ್. ಓಕೆ, ಕಾಂಪೊನೆಂಟ್ಸ್ ಫಾರ್ಮಡ್ ಬೈ ಆಲ್ಕೈಲ್ ಮೆಟಲ್ಸ್ ಅಂತ ಅಂದರೆ ಆಲ್ಕೈಲ್ ಮೆಟಲ್ಸಿಂದ ಯಾವುದೇ ಕಾಂಪೊನೆಂಟ್ಸ್ ಫಾರ್ಮ್ ಆಗಲಿ ಅದೇನಾಗಿರುತ್ತೆ, ಜನರಲಿ ದಟ್ ಈಸ್ ಕಲರ್ಲೆಸ್ ಆಗಿರುತ್ತೆ. ಮತ್ತು ಡಯಾಮ್ಯಾಗ್ನೆಟಿಕ್ ಅಂತ ಅಂದರೆ ದಟ್ ಈಸ್ ಫುಲ್ ಆಗಿರುವಂಥದ್ದು, ಆಯಿತಾ. ನೆಕ್ಸ್ಟ್ ಆಲ್ಕೈಲ್ ಮೆಟಲ್ ಟ್ರೆಂಡ್ಸ್ನ ನೋಡ್ಬೋದು. ಕೆಮಿಕಲ್ ಪ್ರಾಪರ್ಟೀಸು, ರಿಯಾಕ್ಷನ್ ವಿತ್ ಹೈಡ್ರೋಜನ್ ಕೊಟ್ಟಿದ್ದಾರೆ. ಸೊ ದಿಸ್ ಒನ್ ಈಸ್ ರಿಯಾಕ್ಷನ್. ಓಕೆ, 2m + H2 ದಟ್ ಗಿವ್ಸ್ 2m + H- ಹೈಡ್ರೈಡ್ಸ್ ಆಗಿದೆ. ಪ್ರಾಪರ್ಟೀಸ್ ಆಫ್ ಹೈಡ್ರೈಡ್ಸ್ ಅಂತಂದರೆ ಸ್ಟೆಬಿಲಿಟಿ ಆಫ್ ಹೈಡ್ರೈಡ್ಸ್ ಡಿಕ್ರೀಸಸ್ ಡೌನ್ ದಿ ಗ್ರೂಪ್, ಆಯಿತಾ. ಹೈಡ್ರೈಡ್ಸ್ ಏನಾಗ್ತಿದೆ, ಡಿಕ್ರೀಸ್ ಆಗ್ತಾ ಹೋಗ್ತಿದೆ, ಡೌನ್ ದಿ ಗ್ರೂಪ್ ಹೋದಂಗೆ ಕಮ್ಮಿ ಆಗ್ತಾ ಹೋಗ್ತಿದೆ. ಆವಾಗ M+ ಸೈಜ್ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಹೈಡ್ರೈಡ್ಸ್ ರಿಯಾಕ್ಟ್ ವಿತ್ ವಾಟರ್ ಟು ಫಾರ್ಮ್ ಹೈಡ್ರಾಕ್ಸೈಡ್ಸ್. ಹೈಡ್ರೈಡ್ಸ್ ಏನಾರ ವಾಟರ್ ಒಳಗೆ ಹಾಕಿದ್ರೆ ಏನಾಗುತ್ತೆ, ಹೈಡ್ರಾಕ್ಸೈಡ್ಸ್ ಆಗುತ್ತೆ ಅಷ್ಟೇ. ದೇ ಆರ್ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ಸ್. ರೆಡ್ಯೂಸಿಂಗ್ ನೇಚರ್ ಇನ್ಕ್ರೀಸಸ್ ಡೌನ್ ದಿ ಗ್ರೂಪ್. ಓಕೆ, ದೇ ಆರ್ ಹೈಡ್ರೈಡ್ಸ್ ಏನು, ದಟ್ ಈಸ್ ಅ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ಸ್. ರೆಡ್ಯೂಸಿಂಗ್ ನೇಚರು ಇನ್ಕ್ರೀಸಸ್ ಆಗ್ತಾ ಹೋಗುತ್ತೆ ಡೌನ್ ದಿ ಗ್ರೂಪ್ ಆದಂಗೆ, ಆಯಿತಾ. ನೆಕ್ಸ್ಟು ಮೆಟಲ್ ಪ್ಲಸ್ ಏರ್ನ ಮಾಡಿದ್ರೆ ಅದೇನು ಕೊಡುತ್ತೆ ಅಂತಂದರೆ ಆಕ್ಸೈಡ್ಸ್ ಪ್ಲಸ್ ಮಾಯ್ಶ್ಚರ್ ಹೈಡ್ರಾಕ್ಸೈಡ್. ದಟ್ ಮಾಯ್ಶ್ಚರ್ ಮೆಟಲ್ಸ್ನ ಹೇರ್ ಜೊತೆ ಕಂಬೈನ್ ಮಾಡಿದರೆ ಆಕ್ಸೈಡ್ಸ್ನ ಕೊಡುತ್ತೆ. ಓಕೆ, ಆಕ್ಸೈಡ್ಸ್ನ ಮಾಯ್ಶ್ಚರ್ ಜೊತೆ ಕೊಟ್ಟರೆ ಕಂಬೈನ್ ಮಾಡಿದರೆ ಹೈಡ್ರಾಕ್ಸೈಡ್ಸ್ನ ಕೊಡುತ್ತೆ. ಆ್ಯಂಡ್ ಸಮ್ ಎಕ್ಸಾಂಪಲ್ ಇದೆ ಆಕ್ಸೈಡ್ಸ್ಗೆ. ಲಿಥಿಯಮ್ ಬಂದು ಆಕ್ಸೈಡ್ಸ್ಗೆ ಬರುತ್ತೆ. ಓಕೆ, O2 ಜೊತೆ ಕಂಬೈನ್ ಮಾಡಿದರೆ. ಅದೇ ಸೋಡಿಯಂ ಬಂದು ಪರಾಕ್ಸೈಡ್ಸ್ ಆಗುತ್ತೆ. ಅದೇ ಥರ ಇದು ಪೊಟ್ಯಾಷಿಯಮ್, ರುಬಿಡಿಯಮ್, ಸ್ಟ್ರಾನ್ಷಿಯಮ್ ತೊಗೊಂಡ್ರೆ ದಟ್ ಈಸ್ ಸೂಪರ್ ಆಕ್ಸೈಡ್ಸ್ಗೆ ಬರುತ್ತೆ. ನೆಕ್ಸ್ಟ್ ಒನ್, ಬೇಸಿಕ್ ನೇಚರ್ ಆಫ್ ಆಲ್ಕೈಲ್ ಮೆಟಲ್ ಹೈಡ್ರಾಕ್ಸೈಡ್ ಇನ್ಕ್ರೀಸಸ್ ಡೌನ್ ದಿ ಗ್ರೂಪ್. ಅದು ಬೇಸಿಕ್ ಅಲ್ವಾ. ಹೈಡ್ರಾಕ್ಸೈಡು ಡೌನ್ ದಿ ಗ್ರೂಪ್ ಏನಾಗ್ತಿದೆ, ಇನ್ಕ್ರೀಸಸ್ ಆಗ್ತಾ ಇದೆ. ನೆಕ್ಸ್ಟು ರಿಯಾಕ್ಷನ್ ವಿತ್ ವಾಟರ್. ದ ಆಲ್ಕೈಲ್ ಮೆಟಲ್ಸ್ ರಿಯಾಕ್ಟ್ ವಿತ್ ವಾಟರ್ ಟು ಫಾರ್ಮ್ ಹೈಡ್ರಾಕ್ಸೈಡ್ ಆ್ಯಂಡ್ ಡೈಹೈಡ್ರೋಜನ್. ಓಕೆ, ನೆಕ್ಸ್ಟು ಲಿಥಿಯಮ್ಮು ಸ್ಮಾಲ್ ಸೈಜ್ ಇರುತ್ತೆ ಮತ್ತು ಹೈಡ್ರೇಷನ್ ಎನರ್ಜಿ ಇರುತ್ತೆ. ಓಕೆ, ಬಿಕಾಸ್ ಆಫ್ ರಿಯಾಕ್ಟಿವ್ ಆಫ್ ಆಲ್ಕೈಲ್ ಮೆಟಲ್ ಟುವರ್ಡ್ಸ್ ಏರ್ ಆ್ಯಂಡ್ ವಾಟರ್.
Alkyl metals are normally kept in kerosene oil. Okay, this is important. Kerosene oil ಅಲ್ಲಿ ಇಟ್ಟಿರ್ತಾರೆ ಆಲ್ಕೈಲ್ ಮೆಟಲ್ಸ್ನ. ಓಕೆ, ನೆಕ್ಸ್ಟು ರಿಯಾಕ್ಷನ್ ವಿತ್ ಹ್ಯಾಲೋಜನ್ ಒಂದಿದೆ. reaction with halogen. Alkyl metals readily react with vigorously with halogen to form ionic halides. ಓಕೆ, ಹ್ಯಾಲೋಜನ್ನು ಆಲ್ಕೈಲ್ ಮೆಟಲ್ಸ್ ಜೊತೆ ರಿಯಾಕ್ಟ್ ಆದರೆ ಅಯೋನಿಕ್ ಹ್ಯಾಲೈಡ್ಸ್ ಕೊಡುತ್ತೆ ಅಷ್ಟೇ. ಆಯಿತಾ. ಲಿಥಿಯಮ್ಮು ದಟ್ ಈಸ್ ಕೋವಲೆಂಟ್ ಆಗುತ್ತೆ. ಓಕೆ, ಪೋಲರೈಸೇಷನ್ ಇರುತ್ತೆ. ಕೆಪಬಿಲಿಟಿ ಆಫ್ ಲಿಥಿಯಮ್ ಅಯಾನ್. ನೆಕ್ಸ್ಟ್ ಒನ್ ರೆಡ್ಯೂಸಿಂಗ್ ಪವರ್ ಬಂದರೆ, ರೆಡ್ಯೂಸಿಂಗ್ ಪವರ್ ಆಲ್ಕೈಲ್ ಮೆಟಲ್ಸ್ ಆರ್ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ಸ್. ಆಲ್ಕೈಲ್ ಮೆಟಲ್ಸ್ಗೆ ಏನಿದೆ ಅಂತಂದರೆ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ಸ್ ಇದೆ. ದೇ ಲೋಸ್ ಎಲೆಕ್ಟ್ರಾನ್ಸ್ ಈಸಿಲಿ ಗೆಟ್ ಆಕ್ಸಿಡೈಸ್ಡ್ ಆ್ಯಂಡ್ ರೆಡ್ಯೂಸ್ ಅದರ್ಸ್. ದೇ ಲಾಸ್ ಎಲೆಕ್ಟ್ರಾನ್ ಈಸಿಲಿ, ಅದು ಬೇಗನೆ ಮೀನ್ಸ್ ಆಲ್ಕೈಲ್ ಮೆಟಲ್ಸ್ ಏನಾಗಿದೆ ಈಸಿಯಾಗಿ ಎಲೆಕ್ಟ್ರಾನ್ಸ್ನ ಲಾಸ್ ಮಾಡ್ಕೊಳುತ್ತೆ. ಗೆಟ್ ಆಕ್ಸಿಡೈಸ್ಡ್ ಆ್ಯಂಡ್ ರೆಡ್ಯೂಸ್ ಅದರ್ಸ್, ಅದು ಕೂಡ ಆಕ್ಸಿಡೈಸ್ ಆಗುತ್ತೆ ಮತ್ತು ಬೇರೆ ಎಲಿಮೆಂಟ್ಸ್ನೂ ಕೂಡ ಬೇಗನೆ ರೆಡ್ಯೂಸ್ ಮಾಡುತ್ತೆ. ಆಯಿತಾ. ಮತ್ತು ಸೋಡಿಯಂ ಲೀಸ್ಟ್ ಪವರ್ಫುಲ್ ರೆಡ್ಯೂಸಿಂಗ್ ಏಜೆಂಟ್. ಸೋಡಿಯಂ ಬಂದು ಲೀಸ್ಟ್ ಪವರ್ಫುಲ್ ರೆಡ್ಯೂಸಿಂಗ್ ಏಜೆಂಟ್. ಆಯಿತಾ, ಬಿಕಾಸ್ ದಟ್ ಈಸ್ ಮೋರ್ ಸ್ಟೇಬಲ್ ಇರುತ್ತೆ. ನೆಕ್ಸ್ಟ್ ಒನ್ ವೈಟ್. ಸೋಡಿಯಂ ಬಂದು ಲೀಸ್ಟ್ ಪವರ್ಫುಲ್ ರೆಡ್ಯೂಸಿಂಗ್ ಏಜೆಂಟ್ ಇರುತ್ತೆ. ಯಾಕೆ ಅಂತ ಅಂದರೆ ದಟ್ ಈಸ್ ಮೋರ್ ಸ್ಟೇಬಲ್ ಆಗಿರುತ್ತೆ. ಆಯಿತಾ. ರೆಡ್ಯೂಸಿಂಗ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಡೌನ್ ದಿ ಗ್ರೂಪ್ Na+Na ಟು ಸೀಸಿಯಮ್. ಆಯಿತಾ. ನೆಕ್ಸ್ಟು ಲಿಥಿಯಮ್ ಮೋಸ್ಟ್ ಪವರ್ಫುಲ್ ರೆಡ್ಯೂಸಿಂಗ್ ಏಜೆಂಟ್. ಲಿಥಿಯಮ್ಮು ಮೋಸ್ಟ್ ಪವರ್ಫುಲ್ ರೆಡ್ಯೂಸಿಂಗ್ ಏಜೆಂಟ್ ಇರುತ್ತೆ. ಸೋಡಿಯಂ ಬಂದು ಲೀಸ್ಟ್ ಪವರ್ಫುಲ್ ರೆಡ್ಯೂಸಿಂಗ್ ಏಜೆಂಟ್. ಓಕೆ, ಡಿಫ್ರೆನ್ಸ್ ಇದೆ. ಸೊ ಥಿಂಕ್ ಅಬೌಟ್ ದಟ್. ಸ್ಮಾಲ್ ಸೈಜ್ ಆ್ಯಂಡ್ ಹೈಡ್ರೇಷನ್ ಎಂಥಾಲ್ಪಿ. ಸ್ಮಾಲ್ ಸೈಜ್ ಇರುತ್ತೆ ಮತ್ತು ಹೈಡ್ರೇಷನ್ ಎಂಥಾಲ್ಪಿ ಇರುತ್ತೆ. ನೆಕ್ಸ್ಟು ಡೈಲ್ಯೂಟ್ ಸೊಲ್ಯೂಷನ್ ಇದೆ. ಡೈಲ್ಯೂಟ್ ಸೊಲ್ಯೂಷನ್ದು ಲೋ ಕಾನ್ಸಂಟ್ರೇಷನ್ ಆಫ್ ಮೆಟಲ್. ಡೈಲ್ಯೂಟ್ ಒಂದಿದೆ, ಕಾನ್ಸಂಟ್ರೇಷನ್ ಸೊಲ್ಯೂಷನ್ ಒಂದಿದೆ. ಓಕೆ, ಡೈಲ್ಯೂಟ್ ಏನಂತ ಅಂದರೆ ಲೋ ಕಾನ್ಸಂಟ್ರೇಷನ್ ಆಫ್ ಮೆಟಲ್ಲು, ಲೋ ಕಾನ್ಸಂಟ್ರೇಷನ್ ಇರುತ್ತೆ. ಅದೇ ಕಾನ್ಸಂಟ್ರೇಷನ್ ಸೊಲ್ಯೂಷನ್ ಬಂದರೆ ಕಾನ್ಸಂಟ್ರೇಷನ್ ಆಫ್ ಮೆಟಲ್ ಇರುತ್ತೆ. ಆನ್ ರಿಯಾಕ್ಷನ್ ಡೈಲ್ಯೂಟ್ಗೆ ಕಲರ್ ಜ್ಞಾಪಕ ಇಟ್ಕೊಳ್ಳಿ, ಬ್ಲೂ ಕಲರ್ ಸೊಲ್ಯೂಷನ್ನು ಮತ್ತು ಅದು ಪ್ಯಾರಾಮ್ಯಾಗ್ನೆಟಿಕ್ ಆಗಿರುತ್ತೆ. ಅದೇ ಕಾನ್ಸಂಟ್ರೇಷನ್ ಸೊಲ್ಯೂಷನಲ್ಲಿ ಬಂತು ಅಂದರೆ ಬ್ರೋಸಾನ್ ಕಲರ್ ಸೊಲ್ಯೂಷನ್ನು ಮತ್ತು ಡಯಾಮ್ಯಾಗ್ನೆಟಿಕ್ ಇರುತ್ತೆ. ಆಲ್ಕೈಲ್ ಮೆಟಲ್ ಟ್ರೆಂಡ್ಸ್ ಸೊಲ್ಯೂಷನ್ ಇನ್ ಲಿಕ್ವಿಡ್ ಅಮೋನಿಯಾ. ಓಕೆ, ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ನೀಟಲ್ಲಿ ಕೇಳುವಂಥ ಕ್ವಶನ್ನೇ ಇದು. ಲಿಕ್ವಿಡ್ ಅಮೋನಿಯಾದಲ್ಲಿ ಇರುತ್ತೆ. ಓಕೆ, ಆಲ್ಕೈಲ್ ಮೆಟಲ್ಸ್ ಯಾವುದ್ರಲ್ಲಿ ಇರುತ್ತೆ ಅಂತ, ದಟ್ ಈಸ್ ಸೊಲ್ಯೂಷನ್ ಇನ್ ಲಿಕ್ವಿಡ್ ಅಮೋನಿಯಾ. ಆ್ಯಂಡ್ ಅದನ್ನೇ ಸ್ವಲ್ಪ ಕೇಸಸ್ ಕೊಟ್ಟಿದ್ದಾರೆ. ದಟ್ಸ್ ಆಲ್. ಇದು ದಿಸ್ ಈಸ್ ಆಲ್ ಅಬೌಟ್ ಎಸ್ ಬ್ಲಾಕ್ ಎಲಿಮೆಂಟ್ಸ್. ಸೊ ಏನಾರ ತಪ್ಪಾಗಿದ್ರೆ ಪ್ಲೀಸ್ ಐ ಆಮ್ ಸಾರಿ ವಿತ್ ದಟ್, ಬಿಕಾಸ್ ಹೊಸದಾಗಿ ಕ್ರಿಯೇಟ್ ಮಾಡ್ತಿರೋ ಚಾನಲ್. ಸೊ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ನಿಮ್ಮ ಲೈಕ್ಸು ಕಮೆಂಟ್ಸ್ ಆಗಿರ್ಬೋದು, ಏನಾರ ಟಿಪ್ಸ್ ಕೊಡಬೇಕು ಅಂತಲೇ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಿಕಾಸ್ ಹೊಸ ಚಾನಲ್ಲು ನೀವು ಪ್ಲೀಸ್ ಸಪೋರ್ಟ್ ಮಾಡಿ. ನಮ್ಮ ಕನ್ನಡ ಚಾನಲ್ನ ಹೀಗೆ ಮುಂದುವರ್ಸ್ಕೊಂಡು ಹೋಗೋಣ. ಥ್ಯಾಂಕ್ ಯು ಸೋ ಮಚ್.